ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತಿದ್ದೀನಿ. ನಾನು ಇವತ್ತು ಕಿಚನಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ತಾನೇ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ಬಂದ ತಕ್ಷಣ ಒಂದು ಪಾರ್ಸಲ್ ಬಂತು. ಸೊ ಏನಪ್ಪ ಅದು ಅಂತ ನೋಡೋಣಂತೆ ಬನ್ನಿ. ಆ್ಯಕ್ಚುಲಿ ರೆಡಿ ಆಗೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸ್ನಾನ ಜಸ್ಟ್ ಮುಗಿಸ್ಕೊಂಡು ಬಂದು ಸೊ ಪೌಡರೆಲ್ಲ ಹಚ್ಕೊಂಡು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಇವತ್ತು ನಾನು ಚಿಕನ್ ರೆಸಿಪಿನ ತೋರಿಸ್ತೀನಿ ನಿಮಗೆ. ಸೊ ಅದನ್ನೇ ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಬುಕ್ ಮಾಡಿದಂಥ ಪಾರ್ಸಲ್ ಜಸ್ಟ್ ಇವಾಗ ತಾನೇ ಬಂತು. ನೋಡ್ಬೋದು ನೀವು ಮೀಶೋ. ಸೊ ಹೇಗಿದೆ ಅಂತ ನೋಡೋಣಂತೆ. ಅನಿತಾ ಶಮಂತ್ ಇದ್ದಾರಲ್ಲ, ಸೊ ಅವರು ಯೂಸ್ ಮಾಡುವಂಥ ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಮೊನ್ನೆ ಅವರು ಲಿಂಕ್ನ ಹಾಕಿದ್ರು. ಸೊ ಅದನ್ನು ನೋಡಿ ನಾನು ತರಿಸಿದ್ದೀನಿ. ನೋಡ್ಬೋದು ಹೇಗಿದೆ ಏನು ಅಂತ ನಾನು ಹೀಗೆ ರಿವ್ಯೂನ ಕೊಡ್ತೀನಿ ನಿಮಗೆ. ಆ್ಯಕ್ಚುಲಿ ಇನ್ನೊಂದು ಮೀಶೋ ಹಾಲ್ ವಿಡಿಯೋನ ರೆಡಿ ಮಾಡಿ ಇಟ್ಟಿದ್ದೀನಿ. ಹೇಗಿದೆ ನೋಡೋಣಂತೆ. ನಾನು ಫುಲ್ ಸರ್ಪ್ರೈಸ್ ಇದ್ದೀನಿ. ಒಂದು ಫಸ್ಟು ಇಲ್ಲಿ ಹಚ್ತೀನಿ. ಲೈಟಿಶ್ ರೆಡ್ ಕಲರ್ ಇದೆ, ನೋಡ್ಬೋದು ಇಲ್ಲಿ ಲೈಟಿಶ್ ರೆಡ್ ಕಲರು. ಇನ್ನೊಂದು ಯಾವ ಕಲರ್ ಬಂದಿದೆ, ಮೆರೂನ್ ಅನ್ಸುತ್ತೆ ಇದು. ಓ ವಾವ್, ನನ್ನ ಫೇವ್ರೆಟ್ ವೈನ್ ಕಲರ್. ಎಸ್. ಸೊ ಇದನ್ನೇ ಹಚ್ಚೋಣ ಅಂತ ಹೇಗೆ ಕಾಣುತ್ತೆ ನೋಡೋಣ. ಇವತ್ತು ಟ್ರಯಲ್ ಮಾಡೋಣ. ಅವ್ರು ಹೇಳ್ತಾರಲ್ಲ ವಿಡಿಯೋನಲ್ಲಿ, ಬೆಳಗ್ಗೆ ಹಚ್ಚಿದ್ರೆ ಸಂಜೆ ತನಕನೂ ಇರುತ್ತೆ, ಏನೂ ಆಗಲ್ಲ ಅಂತ. ಸೊ ಇವತ್ತು ಹಚ್ಚಿ ನೋಡೋಣಂತೆ. ಚೆನ್ನಾಗಿದೆ. ಬಟ್ ಲಾಂಗ್ ಲಾಸ್ಟಿಂಗ್ ಇರುತ್ತಾ ಇಲ್ಲ ನೋಡೋಣ. ಲಿಕ್ವಿಡ್ ಲಿಪ್ಸ್ಟಿಕ್ ಇದು. ಸೊ ಹೇಗಿದೆ ನೋಡೋಣ, ಟ್ರೈ ಮಾಡೋಣ. ಫುಲ್ ಹೆವಿ ಕಾಣ್ತಾ ಇದೆ ಅಲ್ವಾ? ಬಟ್ ಇರಲಿ, ಟ್ರೈ ಮಾಡಬೇಕಲ್ವಾ, ನೋಡೋಣ. ನಮ್ಮನೆಯವ್ರು ಬಂದರೆ ಗ್ಯಾರಂಟಿ ಹೇಳ್ತಾರೆ, ಏನಿವತ್ತು ದಿನ ಪೂರ್ತಿ ರೆಡಿಯಾಗೇ ಇದೆಯಲ್ಲ ಅಂತ. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ. ಆ್ಯಂಡ್ ಸ್ವಲ್ಪ ಡ್ರೈ ಅನಿಸ್ತದೆ ಯಾಕೋ. ಇದ್ರ ಮೇಲೆ ಸ್ವಲ್ಪ ಲಿಪ್ ಗ್ಲಾಸ್ ಹಚ್ಬಿಡೋಣ, ಲಿಪ್ ಬಾಮ್. ಇದೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾನು ಲೋಕಲ್ ಶಾಪಲ್ಲೇ ತಗೊಂಡಿರೋದು ಇದು. ಈಗ ಸ್ವಲ್ಪ ಪರವಾಗಿಲ್ಲ. ಸೂಪರ್. ಫಂಕ್ಷನ್ ವೇರಿಗೆಲ್ಲ ತುಂಬಾ ಚೆನ್ನಾಗಿದೆ. ಡೈಲಿ ಏನು ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಫಂಕ್ಷನ್ ವೇರ್ ಮಾತ್ರ ಸೂಪರ್. ಆ್ಯಕ್ಚುಲಿ ನನಗೆ ಚಿಕನ್ ತಂದುಕೊಡಿ ಅಂದೆ ನಮ್ಮ ಮನೆಯವ್ರಿಗೆ. ನಾನು ಬ್ಯುಸಿ ಇದ್ದೀನಿ, ನೀನೇ ತೊಗೊಂಡು ಹೋಗು ಅಂದರು. ಈಗ ನಾನು ಚಿಕನ್ ತೊಗೊಂಡು ಬಂದು ನಾನೇ ಅಡುಗೆ ಮಾಡಿ ತಿನ್ನಬೇಕು. ಸೊ ರೊಟ್ಟಿ ಇದೆ. ನಿನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಅಲ್ಲಿಂದ ಬರ್ತಾನೆ ರೊಟ್ಟಿ ತೊಗೊಂಡ್ಬಂದೆ ನಾನು. ರೊಟ್ಟಿ ಇದೆ. ಈಗ ಅದಕ್ಕೆ ಚಿಕನ್ ಸಾರು ಕುಕ್ಕರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ಆರಾಮ್ಸೆ ಮಾಡ್ಬೋದು. ಯಾರಾದರೂ ಸಡನ್ಲಿ ಗೆಸ್ಟ್ಗಳು ಬಂದರೆ ಮಸಾಲೆ ಒಂದು ಮಾಡಿಕೊಂಡು ಬೇಗನೆ ಆಗಿಬಿಡುತ್ತೆ. ಆ್ಯಂಡ್ ನಮ್ಮ ಫ್ಯಾಮಿಲಿಯ ಸಿಗ್ನೇಚರ್ ರೆಸಿಪಿ, ನನ್ನ ರೆಸಿಪಿ ಚಿಕನ್ ಡ್ರೈ, ಅದನ್ನು ತೋರಿಸ್ತೀನಿ, ಎರಡು ತೋರಿಸ್ತೀನಿ. ಈ ವ್ಲಾಗ್ ಹೇಗೆ ಹೋಗುತ್ತೋ ನೋಡೋಣಂತೆ. ಓಕೆನಾ? ಡನ್. ಫ್ರೆಂಡ್ಸ್, ಇವಾಗ ಬಂದೆ ನಾನು ಚಿಕನ್ ತೊಗೊಂಡು. ಮಾರ್ಕೆಟೆಲ್ಲ ಸುತ್ತಿ ಬಂದ್ರೂ ನೋಡಿ ಲಿಪ್ಸ್ಟಿಕ್ ಏನೂ ಆಗಿಲ್ಲ. ಈಗ ಜಸ್ಟ್ ನನ್ನ ಹತ್ರ ಅರ್ಧ ಗಂಟೆ ಟೈಮ್ ಇದೆ. ಅಷ್ಟರಲ್ಲೇ ನಾನು ಡ್ರೈನೂ ಮಾಡಬೇಕು, ಸಾರು ಮಾಡಬೇಕು. ಇವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಬನ್ನಿ ಅವ್ರ ಹತ್ರನೇ ಕೇಳೋಣಂತೆ ನಾನು ರೆಡಿ ಮಾಡಿದ ರೆಸಿಪಿ ಹೇಗಿದೆ ಅಂತ. ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಸಂಜೆ ತನಕ ಇರುತ್ತಿಲ್ಲ, ನೋಡೋಣ, ಟೆಸ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಬಂದ ತಕ್ಷಣವೇ ಚಿಕನ್ನ ವಾಶ್ ಮಾಡಿಕೊಂಡು
ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಇದೆ. ಇದು ಸಾರಿಗೆ, ಇದು ಡ್ರೈಗೆ. ಆ್ಯಂಡ್ ಇದು ಡ್ರೈಗೆ ಹೆಚ್ಚಿಟ್ಕೊಂಡಿರೋದು, ಇದು ಸಾರಿಗೆ ಹೆಚ್ಚಿಟ್ಕೊಂಡಿರೋದು. ಫಸ್ಟು ಡ್ರೈದು ತೋರಿಸ್ಬಿಡ್ತೀನಿ ನಿಮಗೆ. ಡ್ರೈಗೆ ನಾನು ಖಾರ ಪುಡಿ, ಉಪ್ಪು, ಚಿಕನ್ ಮಸಾಲ ಹಾಕಿದ್ದೀನಿ. ಇದು ಟೊಮೊಟೊ, ಈರುಳ್ಳಿ. ಓಕೆನಾ? ಇದು ಡ್ರೈದಾಯಿತು. ಆ್ಯಂಡ್ ಈಗ ಸಾರಿಗೂ ಅಷ್ಟೇ ಸಿಂಪಲ್ ರೆಸಿಪಿ. ಇದೇನೂ ನಾನು ಹುರ್ಕೊಳಲ್ಲ, ಯಾಕಂದ್ರೆ ಮಟನಿಗಾದರೆ ಹುರ್ಕೊತಿದ್ದೆ. ಸೊ ಇದು ಚಿಕನ್ ಅಲ್ವಾ, ನಡೆಯುತ್ತೆ. ನೋಡ್ಬೋದು, ಕೊಬ್ಬರಿನ ಈ ಥರ ನೀವು ತುರ್ಕೊಂಡ್ರೆ ನಿಮ್ಮದು ಮಿಕ್ಸಿ ಜಾರ್ ಕೂಡ ಹಾಳಾಗೋದಿಲ್ಲ, ತುಂಬ ದಿನ ಚೆನ್ನಾಗಿರುತ್ತೆ. ಸೊ ಏನೂ ಕೂಡ ಆಗೋದಿಲ್ಲ. ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಆ್ಯಂಡ್ ಇದು ಒಂದು ಸ್ವಲ್ಪ ಸ್ಪೈಸಸ್ಸು. ಸೊ ಚಕ್ಕ, ಲವಂಗ, ಮೊಗ್ಗು ಎಲ್ಲ ಮಿಕ್ಸು. ಓಕೆನಾ? ಏಲಕ್ಕಿ ಒಂದು ಖಾಲಿ ಆಗಿದೆ, ಏಲಕ್ಕಿ ಹಾಕ್ಕೋಬೋದು. ಇಷ್ಟು ಐಟಮ್ಸ್ನ ಈಗ ರುಬ್ಕೋಬೇಕು. ಇಲ್ಲಿ ನಾನು ಮ್ಯಾರಿನೇಟ್ನ ಮಾಡಿಟ್ಟಿದ್ದೀನಿ. ನಾನು ರುಬ್ಕೊಂಡು ನಿಮಗೆ ಸಿಗ್ತೀನಿ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಈಗ ಇದಕ್ಕೆ ನಾನು ಈರುಳ್ಳಿ, ಟೊಮೊಟೊ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ, ಜಸ್ಟ್ ಇಷ್ಟೇ ಐಟಮ್ಸಲ್ಲೇ ಎಷ್ಟು ಚೆನ್ನಾಗಿ ರೆಸಿಪಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದು ಮಿಕ್ಸಿನೂ ಮಾಡ್ಕೊತೀನಿ ಈಗ. ಸೊ ಮಿಕ್ಸಿ ಜಾರ್ಗೆ ನಾವು ಫಸ್ಟು ಇದೆಲ್ಲ ಐಟಮ್ಸ್ನ ಹಾಕಿ ಮಿಕ್ಸಿ ಮಾಡೋದು ಅಷ್ಟೇ. ಇದೆಲ್ಲ ಐಟಮ್ಸು ಹಾಕ್ಬಿಡೋಣಂತೆ. ಜಗನ್ನು ಆಟ ಆಡೋಕ್ಕೆ ಹೋಗಿದ್ದಾನೆ, ಇಲ್ಲಾಂದರೆ ವಿಡಿಯೋ ಮಾಡಿಕೊಡ್ತಿದ್ದ ಅವನು. ಸೊ ಇದೆಲ್ಲ ಐಟಮ್ಸು ಹಾಕಿ ಮಿಕ್ಸಿ ಮಾಡೋದಷ್ಟೇ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಜಸ್ಟ್ 10 ಮಿನಿಟ್ಸಲ್ಲಿ ಚಿಕನ್ ಸಾರು ರೆಡಿ. ಪಟ ಅಂತ ಮಾಡ್ಕೋಬೋದು. ಯಾರಾದರೂ ಸಡನ್ಲಿ ಗೆಸ್ಟ್ ಬಂದರೆ, ಈಗ ನೋಡಿ ನಮ್ಮ ಮನೆಯವರೇ ಒಂದು ಅರ್ಧ ಗಂಟೆಲಿ ಬರ್ತೀನಿ ಮನೆಗೆ, ಬೇಗ ರೆಡಿ ಮಾಡಿ ಊಟಕ್ಕೆ ಅಂತ ಹೇಳಿದರು. ಸೊ ನಾನು ಮಾಡೋಕ್ಕೆ ರೆಡಿ ಆಗಿದ್ದೀನಿ. ನೋಡ್ಬೋದು, ಇದೆಲ್ಲನೂ ಮಿಕ್ಸಿ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್? ಮಿಕ್ಸಿ ಮಾಡೋಣ ಅಂದ್ಕೊಂಡೆ, ಕರೆಂಟ್ ಹೋಯಿತು. ಇದು ನಾಳೆಗೆ ನಾನು ಪಡ್ಡುಗೆ ನೆನೆ ಹಾಕಿದ್ದೀನಿ. ನೋಡ್ಬೋದು. ಈಗ ಇದಕ್ಕೆ ಬಾಣಲೆ ಕಾದಿದೆ, ನಾನು ಸ್ವಲ್ಪ ಕಾಯಿಲಿ. ಕಾದ ತಕ್ಷಣ ಎಣ್ಣೆ ಹಾಕೋಣ. ವೆರಿ ಸಿಂಪಲ್ ರೆಸಿಪಿ. ಬ್ಯಾಚುಲರ್ಸು ಮತ್ತು ಹಾಸ್ಟೆಲಲ್ಲಿರೋ ಹುಡುಗಿಯರಿಗೆ, ಅವ್ರಿಗೆ ಮಿಕ್ಸಿ ವ್ಯವಸ್ಥೆ ಏನೂ ಇರಲ್ಲಲ್ವ, ಸೊ ಅವರು ಆರಾಮ್ಸೆ ಮಾಡ್ಕೋಬೋದು. ನಾನು 2-3 ಸತಿ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ಈ ರೆಸಿಪಿನ, ಬಟ್ ಇನ್ನೊಂದು ಸತಿ ಫಾಸ್ಟಾಗಿ ತೋರಿಸ್ತೀನಿ. ಸ್ವಲ್ಪ ಬಿಸಿ ಆಗಲಿ. ಸೊ ಬಿಸಿಯಾಗಿದೆ, ಈಗ ನೋಡ್ಬೋದು. ನಮ್ಮ ಮನೆಯಲ್ಲಿ ಇದು ಎಲ್ಲರಿಗೂ ಇಷ್ಟ. ನಮ್ಮ ಜಗನಿಗಂತೂ ಫುಲ್ಲು ಫೇವ್ರೇಟ್ ಇದು, ಈ ರೆಸಿಪಿ ಮಾತ್ರ. ಜಗನಿಗೆ, ಎಲ್ಲರಿಗೂ ನಮ್ಮ ಮನೆಯಲ್ಲಿ ಫ್ಯಾಮಿಲಿಲಿ. ಆ್ಯಕ್ಚುಲಿ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೂ ಚೆನ್ನಾಗಾಗುತ್ತೆ, ಬಟ್ ನಾನು ಏನೂ ಹಾಕೋದಿಲ್ಲ, ಹೀಗೆ ಸೂಪರ್ ಆಗುತ್ತೆ ಇದಕ್ಕೆ. ಈಗ ಕರೆಂಟ್ ಬೇರೆ ಹೋಯ್ತು ನೋಡಿ, ಏನು ಮಾಡೋಣ. ಸೊ ಹಾಗಾಗಿ 2 ರೆಸಿಪಿ ಮಾಡೋದು ನಾನು. ಈಗ ಸ್ವಲ್ಪ ಖಾರ ಪುಡಿ ಹಾಕೋಣ, ಯಾಕಂದರೆ ಅದರಲ್ಲೂ ಹಾಕಿರ್ತೀವಿ. ನೋಡಿಕೊಂಡು ಖಾರ ಪುಡಿನ ಹಾಕಿ ಚಿಕನ್ ಹಾಕಿ ಬೇಯಿಸೋದು ಅಷ್ಟೇ ಫ್ರೆಂಡ್ಸ್. ಫುಲ್ಲು ಡ್ರೈ ಆಗೋ ತನಕ ಬೇಯಿಸೋದು. ಸೊ ಲಿಡ್ನ ಕ್ಲೋಸ್ ಮಾಡಿ ಡ್ರೈ ಆಗೋ ತನಕ ಬೇಯಿಸೋದು. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಬಿಡ್ತೀನಿ. ಸೊ ಅಂದರೆ ಚಿಕನ್ ಸಾಫ್ಟಾಗಿ ಬೇಯುತ್ತೆ, ಹಾಗಾಗಿ ನಾನು ನೀರನ್ನ ಹಾಕ್ತೀನಿ. ಇದೆಲ್ಲ ಲಿಡ್ನ ಕ್ಲೋಸ್ ಮಾಡಿಬಿಡೋಣಂತೆ. ಒಂದು 10 to 15 ಮಿನಿಟ್ಸಲ್ಲಿ ಚಿಕನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಕರೆಂಟ್ ಬಂತು, ರುಬ್ಬಿಟ್ಟಿದ್ದೀನಿ ಮಸಾಲ, ನೋಡ್ಬೋದು. ಇವಾಗ ಕುಕ್ಕರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ಆಗುತ್ತೆ ನೋಡಿ. ಇದೆಲ್ಲ ಪ್ರಿಪ್ರೇಷನಿಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಂದ್ಕೊಳ್ರಿ. ಇದು ಆಗಲಿಕ್ಕೆ ಒಂದು 5 ಮಿನಿಟ್ಸ್ ಅಷ್ಟೇ. ಇವಾಗ ಕುಕ್ಕರ್ ಕಾಯ್ತಾ ಇದೆ, ಕಾದಿದೆ ಕುಕ್ಕರು. ಈಗ ಎಣ್ಣೆ ಹಾಕ್ಕೊಳ್ಳೋಣಂತೆ. ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್.
ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಫಸ್ಟು ಒಂದು ಸೆಕೆಂಡ್, ನಾನು ಏನೋ ಬಿತ್ತು ಅಂದ್ಕೊಂಡೆ, ಬಟ್ ಅದು ಈರುಳ್ಳಿ ಸಿಪ್ಪೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಕುಕ್ಕರಲ್ಲಿ ಚಿಕನ್ ಬೇಯಿಸಿ ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊತಾರೆ. ಬಟ್ ನಾನು ಆ ಥರ ಎಲ್ಲ ಮಾಡಲ್ಲ. ಫಸ್ಟ್ ನಾನು ಹಾಗೆ ಮಾಡ್ತಿದ್ದೆ, ಬಟ್ ಈ ಟೇಸ್ಟ್ ನೋಡ್ದಾಗಿಂದ ನನಗೆ ಇದೇ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ನಾನು ಇದೇ ಟೈಪೇ ಮಾಡ್ತೀನಿ ಯಾವಾಗಲೂ. ನೋಡ್ಬೋದು ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ, ಯಾಕಂದರೆ ಚಿಕನ್ನು ತುಂಬ ಸ್ಕಿನ್ ಇದೆ ಅದಕ್ಕೆ. ಹಾಗಾಗಿ ಚಿಕನಿಗೆ ಸ್ಕಿನ್ ಇದ್ರೇ ಚೆನ್ನಾಗಿ. ಕೆಲವೊಬ್ರು ಸ್ಕಿನ್ಲೆಸ್ ತಿಂತಾರಪ್ಪ, ಅದು ಹೆಂಗೆ ತಿಂತಾರೆ ಅನ್ನೋದು ಚೆನ್ನಾಗೇ ಅನಿಸಲ್ಲ ಅದು. ಇವಾಗ ಒಂದು ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಆಪ್ಷನಲ್, ನಿಮಗೆ ಹಾಕ್ಕೊಳ್ಳೇಬೇಕಂತ ಏನಿಲ್ಲ, ಯುವರ್ ಚಾಯ್ಸ್. ಇಲ್ಲಿ ಡ್ರೈ ಬೇಯ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ. ರೊಟ್ಟಿಗಂತೂ ಈ ಸಾರು ಸೂಪರಾಗಿರುತ್ತೆ ಫ್ರೆಂಡ್ಸ್. ರೊಟ್ಟಿಗೆ ಮಾತ್ರ ಮಸ್ತ್ ಇರುತ್ತೆ. ಇವಾಗ ಚಿಕನ್ ಹಾಕ್ಕೊಂಬಿಡೋಣ. ಚಿಕನ್ ಹಾಕಿ ಫ್ರೈ ಮಾಡೋಣ. ನಾನೇ ಈ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಿದ್ದೀನಲ್ವ, ಹಾಗಾಗಿ ಇದು ಆಗ್ತಿಲ್ಲ. ಒಂದೇ ಸೆಕೆಂಡ್ ಫ್ರೆಂಡ್ಸ್, ಕಲಸಿ ಮತ್ತೆ ಸಿಕ್. ಸೊ ಈಗ ಇದಕ್ಕೆ ಮಸಾಲೆ ಹಾಕ್ಬಿಡ್ತೀನಿ. ಇಲ್ಲೂ ಪೇಸ್ಟ್ ಮಾಡ್ಕೊಬೇಕು, ಮಸಾಲೆ ಚೆನ್ನಾಗಿರುತ್ತೆ. ನಾನು ಮತ್ತೆ ಹಬ್ಬದಿಂದ ತೋರಿಸ್ತೀನಿ. ಎವ್ರಿ ಇಂಡಿಯನ್ ಹೌಸ್ ವೈಫ್ ಡೂಯಿಂಗ್ ದಿಸ್ ಅಲ್ವಾ. ಮಸಾಲೆ ಉಳಿದಿದ್ದನ್ನು ನೀರು ಹಾಕಿ ವೇಸ್ಟ್ ಆಗಲಿಲ್ಲಂಗೆ ಹಾಕೋದು. ಸೊ ಎವ್ರಿ ಹೌಸ್ ವೈಫ್ ಮಾಡುವಂಥ ಕೆಲಸ. ಓಕೆ, ಈ ಥರನೇ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ಬೋದು, ಇವಾಗ ನಮಗೆ ಥಿಕ್ನೆಸ್ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋದು. ಉಪ್ಪು ಟೇಸ್ಟು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕಿ 2 ವಿಷಲ್, ಜಾಸ್ತಿ ವಿಷಲ್ ಹಾಕಬಾರ್ದು, ಯಾಕಂದರೆ ಇದು ಚಿಕನ್ ಅಲ್ವಾ, ಹಾಗಾಗಿ. ಸೊ ಸ್ವಲ್ಪ ನಾನು ನೀರು ಹಾಕ್ಕೊಂಡೆ, ತುಂಬ ಗಟ್ಟಿಯಾಗಿತ್ತು ಅಂತ. ಇದಕ್ಕೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಆ್ಯಂಡ್ ಇದು ಏನಾಯಿತು ಅಂತ ನೋಡೋಣ ಒಂದು ಸೆಕೆಂಡು. ಸೊ ಇದು ಕೂಡ ರೆಡಿಯಾಗಿದೆ, ನೋಡ್ಬೋದು ನೀವು. ಎಸ್, ಪರ್ಫೆಕ್ಟ್ಲಿ ಡನ್. ಈ ಥರ ಎಣ್ಣೆ ಬಿಡ್ಕೊಳುತ್ತೆ, ಸೊ ಆಗಿದೆ ಅಂತ ಅರ್ಥ. ಓಕೆನಾ. ಇವಾಗ ಇದಕ್ಕೆ ನಾನು ಲಿಂಬೆಹಣ್ಣು ಹಿಂಡ್ತೀನಿ. ಲಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಹಾಕಿಬಿಟ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಸೂಪರ್ ಇರುತ್ತೆ ಟೇಸ್ಟು. ನಮ್ಮ ಮನೆಯವ್ರದ್ದು ಫೇವ್ರೆಟ್. ಸೊ ಒಂದು ಲಿಂಬೆಹಣ್ಣು, ಒಂದು ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಹಾಕೋಣ. ತೊಳೆದು ಇಟ್ಕೊಂಡಿದ್ದೆ ನಾನು, ನೋಡಿ ಎಷ್ಟು ಮಸ್ತ್ ಕಾಣ್ತಿದೆ ಅಲ್ವಾ. ಸೊ ಗ್ಯಾಸ್ನ ಆಫ್ ಮಾಡಿಬಿಡೋಣ, ಆಮೇಲೆ ಕಲಸೋಣಂತೆ. ಓಕೆನಾ. ನೋಡ್ಬೋದು, ಇದು ಆಗೋಕ್ಕಿಂತ ಮುಂಚೆ ಇದನ್ನು ರೆಡಿ ಆಗಿಬಿಡ್ತು. ಸೊ ಇದು ಲಿಡ್ ಕ್ಲೋಸ್ ಮಾಡೋಣ. ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದೆ. ಇದು 2 ವಿಷಲ್ ಆದ ತಕ್ಷಣವೇ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಮಸ್ತ್ ಇರುತ್ತೆ. ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಹೇಗಾಗಿದೆ ಅಂತ. ಇಷ್ಟು ಓಪನ್ ಮಾಡಿದೆ, ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕೊಬ್ಬರಿ ಇನ್ನೊಂದು ಸ್ವಲ್ಪ ಸಣ್ಣಗಾಗಬೇಕಿತ್ತು. ಸೊ ನೀವು ನೆಕ್ಸ್ಟ್ ಟೈಮ್ ಮಾಡ್ತಾನೆ ಕೊಬ್ಬರಿ ಫುಲ್ಲು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ರಿ, ಚೆನ್ನಾಗಿದೆ. ಟೇಸ್ಟ್ ನೋಡೋಣ ಅಂತ ಬನ್ನಿ. ಹಾಯ್ ಹಾಯ್, ಎಲ್ಲ ನಮ್ಮ ಕನಸಿನ ಕೊಟ್ಟಮದರಿಗೆ ಸ್ವಾಗತ ಸುಸ್ವಾಗತ. ತುಂಬ ದಿನದ ಮೇಲೆ ನಾವು ಬಂದಿದ್ದೀವಿ. ಈಗ ನಿಮ್ಮ ಮುಂದೆ ಇನ್ಮೇಲೆ ಹಂಗೆ ಬರ್ತಾನೆ ಇರ್ತೀವಿ. ಸೊ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ರೀ. ಅರ್ಜೆಂಟಾಗೆ ಮಾಡಿದೆ ನಾನು. ಚಿಕನ್ನು ಗ್ರೇವಿ ಹೇಗಾಗಿದೆ ಹೇಳ್ರಿ. ತುಂಬ ಚೆನ್ನಾಗಿದೆ. ಮದುವೆ 9 ವರ್ಷದಲ್ಲಿ ಮಾಡಿದ್ರಿಂದ ಇವತ್ತು ತುಂಬ ಚೆನ್ನಾಗಿದೆ. ಅರ್ಜೆಂಟಿಗೆ ಮಾಡಿದ್ನಲ್ಲ, ಹಂಗಾಗಿ ಅರ್ಜೆಂಟಾಗಿ ಮಾಡಿದಾಗ ಕರೆಕ್ಟ್ ಆಗೋದು. ಅದು ಕುಕ್ಕರಲ್ಲಿ ಮಾಡಿದ್ದು ಸಾರು. ಹೆಂಗಾಗಿದೆ ಹೇಳ್ರಿ. ಚೆನ್ನಾಗಿದೆ. ನಮ್ಮ ಕಂಪ್ನಿಯಲ್ಲೇ ಊಟ ಎಲ್ಲ ಕೊಡ್ತಾರೆ.
ಹ್ಞೂ ಇವತ್ತೇನೋ ಚಿಕನ್ ಮಾಡಿದ್ರೆ ಉಣ್ಣ ಅಂತ ಬಂದೆ. ಅಂದರೆ ಸಂಡೇ ಶಿವರಾತ್ರಿ ಇದೆ ಅಲ್ಲ, ಸಂಡೇ ತಿನ್ನಂಗಿಲ್ಲ, ಮಂಡೇ ತಿನ್ನಂಗಿಲ್ಲ, ಮತ್ತು ಮಂಗಳವಾರ ಅಮಾವಾಸ್ಯೆ ಇದೆ. ಸೊ 4-5 ಡೇಸ್ ನೋ ನಾನ್ ವೆಜ್. ಹಾಗಾಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತು ನಿಮ್ಮ ಮುಂದೆ ಹೊಸ ರೀತಿಯಲ್ಲಿ ಬರ್ತದೆ. ಓಕೆ ಬಾಯ್. ಬಾಯ್.